ಎಲ್ಲರಿಗೂ ನಮಸ್ತೆ. ಈ ವರ್ಷದಿಂದ ನವೋದಯ ಸಿಲೆಬಸ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಚೇಂಜಸ್ ಅಂದರೆ ಮೆಂಟಲ್ ಎಬಿಲಿಟಿಲಿ 20 ಕ್ವಶನ್ ತೆಗೆದುಬಿಟ್ಟು ಆ ಜಾಗಕ್ಕೆ EVSದು 20 ಕ್ವಶನ್ ಆ್ಯಡ್ ಮಾಡಿದ್ದಾರೆ. EVS ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಕನ್ನಡದಲ್ಲಿ ಪರಿಸರ ವಿಜ್ಞಾನ ಅಂತ. ಈ ಹೊಸ ಸಿಲೆಬಸ್ ಏನಿದೆ EVS ಅದರಲ್ಲಿ ಮೇಜರ್ ಆಗಿ 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಆಯ್ತಾ, ಮೇಜರ್ ಆಗಿ 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ ದ ನ್ಯಾಚುರಲ್ ವರ್ಲ್ಡ್ ಅಂತ, ಕನ್ನಡದಲ್ಲಿ ನೈಸರ್ಗಿಕ ಜಗತ್ತು. ಸೆಕೆಂಡ್ ಒನ್ ದ ಹ್ಯೂಮನ್ ಬಾಡಿ, ಮಾನವನ ದೇಹ ಅಂತ. ಮೂರನೇದು ಸೈನ್ಸ್ ಇನ್ ಡೈಲಿ ಲೈಫ್ ಅಂತ. ಸೈನ್ಸ್ ಇನ್ ಡೈಲಿ ಲೈಫ್ ಅಂದ್ರೆ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತ. ನಾಲ್ಕನೇದು ಸೋಷಿಯಲ್ ಸರೌಂಡಿಂಗ್ಸ್ ಅಂತ. ಸೋಷಿಯಲ್ ಸರೌಂಡಿಂಗ್ಸ್ ಅಂದ್ರೆ ಸುತ್ತಮುತ್ತಲಿನ ಪರಿಸರ ಅಂತ. ಮೇಜರ್ ಆಗಿ 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಮತ್ತೆ ಇದರೊಳಗಡೆ ಎಲ್ಲ ಸಬ್ ಟಾಪಿಕ್ ಇದೆ. ಈ ಸಬ್ ಟಾಪಿಕ್ಸ್ ಟೋಟಲ್ ಆಗಿ 23 ಇದೆ. ಮೇಜರ್ ಆಗಿ 4 ಪಾರ್ಟ್ ಇದೆ, ಅದರೊಳಗಡೆ ಸಬ್ ಟಾಪಿಕ್ 23 ಇದೆ. ನಾನು ಈ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಏನಿದೆ, ದ ನ್ಯಾಚುರಲ್ ವರ್ಲ್ಡ್, ಕನ್ನಡದಲ್ಲಿ ನೈಸರ್ಗಿಕ ಜಗತ್ತು. ಅದರಲ್ಲಿ ಫಸ್ಟ್ ಸಬ್ ಟಾಪಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತ ಇದೆ. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕನ್ನಡದಲ್ಲಿ ಸಾರಿಗೆ ಅಂತ. ಇದ್ರ ಮೇಲೆ ಒಂದು 20 ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಅದಾದ್ಮೇಲೆ ಒಂದು 20-25 ಅಡ್ವಾನ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಅದಕ್ಕೆ ಮುಂಚೆ ಏನ್ ಮಾಡ್ತೀನಿ, ಅದ್ರ ಇಂಟ್ರೊಡಕ್ಷನ್ ಕ್ಲಾಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ನ್ಯಾಚುರಲ್ ವರ್ಲ್ಡ್, ಅದರಲ್ಲಿ ಫಸ್ಟ್ ಸಬ್ ಟಾಪಿಕ್ ಯಾವುದು, ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕನ್ನಡದಲ್ಲಿ ಸಾರಿಗೆ ಅಂತ. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು, ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ವ್ಯವಸ್ಥೆ ಅಂದ್ರೆ ಏನು, ಆಯ್ತಾ. ಜನರಲ್ ಆಗಿ ಹೇಳೋಣ, ಇದ್ರಲ್ಲಿ ಏನೋ ಥಿಯರಿ ನೀವೇನು ಕೇಳ್ಕೊಳಲ್ಲ, ಎಂತ ಗ್ರಾಮೆಟಿಕಲ್ ಆಗಿ ಏನು ಬರೀರಿ ಅಂತ ಹೇಳಲ್ಲ, ಜಸ್ಟ್ ಆಪ್ಷನ್ ನ ಚೆಕ್ ಮಾಡೋದು. ಸೊ ಅದಕ್ಕೆ ಜನರಲ್ ಆಗಿ ತಿಳ್ಕೊಳ್ಳೋಣ. ಜನರಲ್ ಆಗಿ ಅಂದ್ರೆ ಆಡು ಭಾಷೆಯಲ್ಲಿ ತಿಳ್ಕೊಳ್ಳೋಣ. ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ಅಂದ್ರೆ ಏನು, ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ಅಂದ್ರೆ, ಆಯ್ತಾ, ಒಂದನೇದು ಪೀಪಲ್ ಅಂದ್ರೆ ಮನುಷ್ಯರು. ಎರಡನೇದು ಆನಿಮಲ್ಸ್ ಅಂದ್ರೆ ಪ್ರಾಣಿಗಳು. ಮೂರನೇದು ಗೂಡ್ಸ್ ಅಂದ್ರೆ ಸರಕು, ಮೆಟೀರಿಯಲ್ಸ್. ನಾಲ್ಕನೇದು ಸರ್ವಿಸ್ ಅಂದ್ರೆ ಈಗೆಲ್ಲ ಪಾರ್ಸಲ್ ಎಲ್ಲ ಬರುತ್ತಲ್ಲ, ಆ ಡಿಫ್ರೆಂಟ್ ಮೆಟೀರಿಯಲ್ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಆ ವ್ಯವಸ್ಥೆನ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಥವಾ ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ ಅಂತ ಹೇಳ್ತಾರೆ. ಆಯ್ತಾ. ಪೀಪಲ್, ಆನಿಮಲ್ಸ್, ಗೂಡ್ಸು, ಸರ್ವಿಸಸ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡೋದನ್ನ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಮನುಷ್ಯರು, ಪ್ರಾಣಿಗಳು ಅಥವಾ ಯಾವ್ದಾದ್ರು ಗೂಡ್ಸ್ ಅಂದ್ರೆ ಸರಕು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಸರಕು. ಮತ್ತೆ ಇನ್ಯಾವ್ದಾದ್ರು ಸರ್ವಿಸಸ್, ಈಗೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ ಇದೆ. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡೋದನ್ನ ನಾವು ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಂದ ಏನಾಗುತ್ತೆ ಅಂದ್ರೆ ದೇಶದ ಆರ್ಥಿಕತೆ ಹೆಚ್ಚಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆರ್ಥಿಕತೆ ಅಂದ್ರೆ ಆರ್ಥಿಕ ವ್ಯವಸ್ಥೆ, ಟ್ರೇಡಿಂಗ್ ಸಿಸ್ಟಮ್ ಎಲ್ಲ ಒಂದು ಅನುಕೂಲ ಆಗುತ್ತೆ. ಯಾವ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಚೆನ್ನಾಗಿದೆ ಆ ದೇಶ ತುಂಬಾ ಅಭಿವೃದ್ಧಿ ಹೊಂದಿರುತ್ತೆ, ಅದನ್ನ ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳ್ತಾರೆ. ಅಮೆರಿಕದಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಅದು ದೇಶ ಅಭಿವೃದ್ಧಿ ಹೊಂದಿದೆ. ರಷ್ಯಾ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ರೋಡ್ ವ್ಯವಸ್ಥೆ ಇರ್ಬೋದು, ರೈಲ್ವೆ ಇರ್ಬೋದು, ಏರ್ವೇಸ್ ಇರ್ಬೋದು, ವಾಟರ್ ವೇಸ್ ಇರ್ಬೋದು. ಆಯ್ತಾ. ರೋಡ್ ವೇಸ್ ಅಂದ್ರೆ ರಸ್ತೆ ವ್ಯವಸ್ಥೆ ಟ್ರಾನ್ಸ್ಪೋರ್ಟೇಷನ್, ರೈಲ್ವೇಸ್ ಅಂದ್ರೆ ರೈಲ್ ವ್ಯವಸ್ಥೆ, ವಾಟರ್ ವೇಸ್ ಅಂದ್ರೆ ಜಲ ಸಾರಿಗೆ ಅಂತ. ನೀರಿನ ಮುಖಾಂತರ ಸರಕುಗಳು, ಜನಗಳನ್ನ ಸಾಗಿಸೋದನ್ನ ಜಲ ಸಾರಿಗೆ ಅಥವಾ ವಾಟರ್ ವೇಸ್ ಅಂತ ಕರೀತಾರೆ. ಏರ್ವೇಸ್ ಅಂದ್ರೆ ಫ್ಲೈಟ್, ಹೆಲಿಕಾಪ್ಟರ್ ಮುಖಾಂತರ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೆನ್ ಅಂಡ್ ಮೆಟೀರಿಯಲ್ ಮತ್ತೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದನ್ನ ನಾವು ಏರ್ವೇಸ್ ಅಂತ ಹೇಳ್ತಾರೆ. ಆಯ್ತಾ. ಏರ್ವೇಸ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಇದೆಲ್ಲ ಯಾವ ದೇಶದಲ್ಲಿ ಚೆನ್ನಾಗಿದೆ ಆ ದೇಶನ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೀತಾರೆ. ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಆಯ್ತಾ, ಮತ್ತೆ ಯುರೋಪಿಯನ್ ಸುಮಾರು ಕಂಟ್ರೀಸ್ ಅಲ್ಲಿ ಈ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಆ ದೇಶ ಎಲ್ಲ ಅಭಿವೃದ್ಧಿ ಹೊಂದಿದೆ. ನಮ್ಮ ದೇಶದಲ್ಲಿ ನೋಡಿ ಯಾವ ರೀತಿ ಇರುತ್ತೆ. ಇವತ್ತು ರೋಡ್ ಹಾಕೊಂಡು ಹೋಗಿರ್ತಾನೆ ತಾರ ಹಾಕೊಂಡು ಯಾವನೋ ಒಬ್ಬ ಕಾಂಟ್ರಾಕ್ಟರ್, ಆಯ್ತಾ, ಇನ್ನು 2-3 ತಿಂಗಳಲ್ಲಿ ಇನ್ನೊಬ್ಬ ಕಾಂಟ್ರಾಕ್ಟರ್ ರೋಡ್ ಹಾಕೊಂಡು ಬರ್ತಾ ಇರ್ತಾನೆ, ಪೈಪ್ ಹಾಕಕ್ಕೆ, ಮೊರಿ ಕಟ್ಟಕ್ಕೆ ಮತ್ತೆ ಎಲೆಕ್ಟ್ರಿಕಲ್ ಲೈನ್ ಹಾಕಕ್ಕೆ. ಎಲೆಕ್ಟ್ರಿಕಲ್ ಲೈನ್ ಇನ್ನ ಭೂಮಿ ಒಳಗಡೆ ಆಗ್ತಾ ಇಲ್ಲ. ಈ ತರ ಸುಮಾರು ಇದಾಗಿದೆ. ಅದಕ್ಕೆ ನಮ್ಮ ದೇಶ ಇನ್ನ ಡೆವಲಪಿಂಗ್ ನೇಷನ್ ಅಂತ ಹೇಳ್ತಾರೆ. ಅದೇ ತರ ಏನಂತಾರ, ಒಂದು ಅನ್ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಇದ್ದಂಗೆ ನಮ್ಮ ದೇಶ. ಫಸ್ಟ್ ರೋಡ್ ಹಾಕ್ಬಿಟ್ಟು ಆಮೇಲೆ ಮೋರಿಗೋಸ್ಕರ ರೋಡ್ ಹಾಕೊಂಡು ಹೋಗ್ತಾ ಇರ್ತಾರೆ, ಇನ್ಯಾವುದೋ ಪೈಪ್ಲೈನ್ಗೋಸ್ಕರ ಹಾಕೊಂಡು ಹೋಗ್ತಾರೆ. ಈ ರೀತಿ ವ್ಯವಸ್ಥೆ ಇದೆ, ಅದಕ್ಕೆ ನಮ್ಮ ದೇಶ ಇನ್ನು ಡೆವಲಪಿಂಗ್ ನೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ ವಿಧಗಳು. ಎಷ್ಟು ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ, ಮೇಜರ್ ಆಗಿ 3 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ. ಸಾರಿಗೆ ವ್ಯವಸ್ಥೆಯಲ್ಲಿ 3 ವಿಧ ಇದೆ. ಫಸ್ಟ್ ಒನ್ ಇದು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಕನ್ನಡದಲ್ಲಿ ಭೂ ಸಾರಿಗೆ ಅಂತ ಕರೀತಾರೆ. ಸೆಕೆಂಡ್ ಒನ್ ಏನಂತಾರೆ, ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ವಾಟರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದನ್ನ ಕನ್ನಡದಲ್ಲಿ ಜಲ ಸಾರಿಗೆ ಅಂತ ಕರೀತಾರೆ. ಮೂರನೇದು ಏರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಕನ್ನಡದಲ್ಲಿ ವಾಯು ಸಾರಿಗೆ ಅಂತ ಕರೀತಾರೆ. ಆಯ್ತಾ. ಒಂದನೇದು ಲ್ಯಾಂಡ್ ಟ್ರಾನ್ಸ್ಪೋರ್ಟು,
ಎರಡನೇದು ವಾಟರ್ ಟ್ರಾನ್ಸ್ಪೋರ್ಟ್, ಮೂರನೇದು ಏರ್ ಟ್ರಾನ್ಸ್ಪೋರ್ಟ್. ಕನ್ನಡದಲ್ಲಿ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಅಂತ ಕರೀತಾರೆ. ಆಯ್ತಾ. ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಭೂ ಸಾರಿಗೆ ಅಂದ್ರೆ ಏನು? ಭೂ ಸಾರಿಗೆ ಅಂದ್ರೆ ಅದರಲ್ಲಿ ಒಂದು ರೋಡ್ ವೇಸ್ ಬರುತ್ತೆ, ಇನ್ನೊಂದು ರೈಲ್ವೇಸ್ ಬರುತ್ತೆ. ರೋಡ್ ವೇಸ್ ಅಂದ್ರೆ ರೋಡಲ್ಲಿ ಯಾವ್ಯಾವ ವಾಹನಗಳು ತಿರುಗಾಡ್ತವೆ, ರೋಡಲ್ಲಿ ಯಾವ್ಯಾವ ವಾಹನಗಳು ತಿರುಗ, ಫಸ್ಟ್ ನಮ್ಮ ಮನೆಯಿಂದ ಶುರು ಮಾಡೋಣ. ನಮ್ಮ ಮನೇಲಿ ಏನಿದೆ, ಸೈಕಲ್ ಇದೆ, ಸೈಕಲ್ ರೋಡ್ ಮೇಲೆ ತಿರುಗಾಡುತ್ತೆ. ಅದಾದ್ಮೇಲೆ ನಮ್ಮ ಮನೇಲಿ ಬೈಕ್ ಇದೆ, ಬೈಕು ರೋಡ್ ಮೇಲೆ ತಿರುಗಾಡುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಕಾರ್ ಏನಾರ ಇದ್ರೆ ಕಾರು ರೋಡ್ ಮೇಲೆ ತಿರುಗಾಡ್ತಾ ಇರುತ್ತೆ. ಕಾರ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಬಸ್ಗಳು ರೋಡ್ ಮೇಲೆ ತಿರುಗಾಡ್ತಾ ಇರುತ್ತೆ. ಅದಾದ್ಮೇಲೆ ಟ್ರಕ್ಸ್ ಮತ್ತೆ ಬೇರೆ ಬೇರೆ ವೆಹಿಕಲ್ಸ್ ರೋಡ್ ಮೇಲೆ ತಿರುಗಾಡ್ತಾರೆ. ಅವೆಲ್ಲ ಏನ್ ಕೆಲಸ ಅಂದ್ರೆ ಮನುಷ್ಯ ಅಥವಾ ಪ್ರಾಣಿ ಅಥವಾ ಗೂಡ್ಸ್, ಸರಕುಗಳನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಇದನ್ನ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರೀತಾರೆ. ಆಯ್ತಾ. ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಿದೆ, ಎರಡು ಟೈಪ್ಸ್ ಇದೆ. ಫಸ್ಟ್ ಒನ್ ರೋಡ್ ಟ್ರಾನ್ಸ್ಪೋರ್ಟ್ ಇದೆ, ಸೆಕೆಂಡ್ ಒನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಇದೆ. ರೋಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ್ಯಾವ ವೆಹಿಕಲ್ಸ್ ಬರುತ್ತೆ ಅಂತ. ಬೈಸಿಕಲ್, ಸ್ಕೂಟ್ರು, ಕಾರು, ಬಸ್ಸು, ಟ್ರಕ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ರೈಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನ್ ಬರುತ್ತೆ, ರೈಲ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಟ್ರೈನ್ಸ್ ಬರುತ್ತೆ, ರೈಲ್ಗಳು ಬರುತ್ತೆ. ಅದಾದ್ಮೇಲೆ ಮೆಟ್ರೋ ಟ್ರೈನ್ಸ್. ರೈಲ್ಸ್ ಎಲ್ಲ ಒಂದು ಸುಮಾರು 100-150 ವರ್ಷದಿಂದ ನಮ್ಮ ದೇಶದಲ್ಲಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೆಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುತ್ತೆ ರೈಲ್ಸ್ ಅಲ್ಲಿ. ಅದಾದ್ಮೇಲೆ ಇತ್ತೀಚೆಗೆ ಒಂದು 20-25 ವರ್ಷದಿಂದ ನಮ್ಮ ದೇಶದಲ್ಲಿ ಮೆಟ್ರೋ ಸಿಸ್ಟಮ್ ಶುರುವಾಗಿದೆ. ಮೆಟ್ರೋ ಎಲ್ಲಿ ಅಂದ್ರೆ, ಜನಗಳು ಎಲ್ಲಿ ಜಾಸ್ತಿ ಇರ್ತಾರೆ ಅಂದ್ರೆ ನಗರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮೆಟ್ರೋ ಸಿಸ್ಟಮ್ನ ಶುರು ಮಾಡಿದ್ದಾರೆ. ಅಲ್ಲೂ ಅಷ್ಟೇನೆ, ಸಾಮಾನ್ಯವಾಗಿ ಅಲ್ಲಿ ಜನಗಳನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ಟ್ರಾಮ್ಸ್ ಅಂತ ಬರುತ್ತೆ. ಟ್ರಾಮ್ಸ್ ಅಂತ ಕೇಳಿದಿರ, ಟ್ರಾಮ್ಸ್ ಇದು ಬ್ರಿಟಿಷ್ ಕಾಲದ ಸಿಸ್ಟಮ್. ಇದು ಸಾಮಾನ್ಯವಾಗಿ ಕೋಲ್ಕತ್ತಾದಲ್ಲಿ ನೋಡ್ಬೋದು. ಅದ್ರಲ್ಲಿ ಏನಾಗಿದೆ ಅಂದ್ರೆ, ರೋಡ್ ಇರುತ್ತೆ, ಆ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ರೋಡ್ ಇರುತ್ತೆ, ರೋಡ್ ಮಧ್ಯದಲ್ಲೇ ರೈಲ್ವೆ ಲೈನ್ ಹಾಕಿರ್ತಾರೆ. ಆಯ್ತಾ. ರೈಲ್ವೆ ಲೈನು ರೋಡ್ ಲೆವೆಲ್ ಅಲ್ಲಿ ಇರುತ್ತೆ. ಟ್ರೈನ್ ಬಂದಾಗ ಟ್ರೈನು ರೈಲ್ವೆ ಲೈನ್ ಅಲ್ಲಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಆಯ್ತಾ. ಟ್ರೈನ್ ಇಲ್ಲ ಅಂದ್ರೆ ಬಸ್ಸು, ಕಾರು ಮತ್ತೆ ಟ್ರಕ್ಸ್ ಅಡ್ಡಾದಿಡ್ಡಿ ಓಡಾಡ್ತಾ ಇರ್ತದೆ. ರೋಡಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಆ ರೀತಿ ಓಡಾಡ್ತಾ ಇರುತ್ತೆ. ಇದೊಂಥರ ಕಾಂಬಿನೇಷನ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬೋದು. ರೋಡ್ ಮಧ್ಯದಲ್ಲೇ ಟ್ರೈನ್ ಹೋಗ್ತಾ ಇರುತ್ತೆ, ಟ್ರೈನ್ ಇದ್ದಾಗ ಟ್ರೈನ್ ಹೋಗುತ್ತೆ, ಟ್ರೈನ್ ಇಲ್ಲ ಅಂದ್ರೆ ಬಸ್ಸು, ಕಾರ್ಗಳು ತಿರುಗಾಡ್ತಾ ಇರುತ್ತೆ. ಇವೆಲ್ಲ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆ, ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ಎರಡು ಟೈಪ್ ಇದೆ. ಅದು ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಇದೆ, ಸೀ ಟ್ರಾನ್ಸ್ಪೋರ್ಟ್ ಅಂತ ಇರುತ್ತೆ. ಇನ್ಲ್ಯಾಂಡ್ ವಾಟರ್ ವೇಸ್ ಅಂದ್ರೆ, ಆಯ್ತಾ, ನದಿ, ಸರೋವರ ಅಥವಾ ದೊಡ್ಡ ಲೇಕ್ಸು, ಅಲ್ಲಿ ಮೆನ್ ಅಂಡ್ ಮೆಟೀರಿಯಲ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅದಕ್ಕೆಲ್ಲ ಸಾಮಾನ್ಯವಾಗಿ ಏನ್ ಯೂಸ್ ಮಾಡ್ತಾರೆ, ಬೋಟ್ ಅಂತ ಯೂಸ್ ಮಾಡ್ತಾರೆ. ಆಯ್ತಾ. ಆ ಬೋಟ್ ಅನ್ನ ಸಣ್ಣ ಪುಟ್ಟ ಬೋಟ್, ಕೈಯಲ್ಲೂ ಹೋಗ್ಬೋದು ನಾವು. ಆಯ್ತಾ. ಕೈಯಲ್ಲೂ ಏನಂತಾರದು, ಅಂಬಿಗನ್ನ ಒಂದು ಇರ್ತಲ್ಲ, ನಾವೇ ಇದು ಮಾಡ್ಕೊಂಡು ಪೆಡಲ್ ಮಾಡ್ಕೊಂಡು ಹೋಗ್ಬೋದು. ಒಂದು ಬೋಟಲ್ಲಿ ಹೋಗ್ಬೋದು. ಎರಡನೇದು ಏನಿದೆ, ಫೆರೀಸ್ ಅಂತ ಇರುತ್ತೆ. ಫೆರೀಸ್ ಅಂದ್ರೆ ನೀವೆಲ್ಲ ಶಿವಮೊಗ್ಗದಲ್ಲಿ ನೋಡ್ಬೋದು, ಶಿವಮೊಗ್ಗ, ಉತ್ತರ ಕನ್ನಡದಲ್ಲೆಲ್ಲ ಶರಾವತಿ ಬ್ಯಾಕ್ ವಾಟರ್ ನೋಡ್ಬೋದು. ಮೆನ್ ಅಂಡ್ ಮೆಟೀರಿಯಲ್ಸ್, ಆಯ್ತಾ, ಮನುಷ್ಯರು ಮತ್ತು ವಸ್ತುಗಳನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಅದು ಬೋಟ್ಗಿಂತ ದೊಡ್ಡ ಸೈಜ್ ಇರುತ್ತೆ ಮತ್ತೆ ವಿಶಾಲವಾಗಿರುತ್ತೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಮೂರನೇದು ಬಾರ್ಜ್ ಅಂತ ಹೇಳ್ತಾರೆ. ಬಾರ್ಜ್ ಅಲ್ಲಿ ಅಷ್ಟೇ ಮೆನ್ ಅಂಡ್ ಮೆಟೀರಿಯಲ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ, ನದಿ ಅಥವಾ ಸರೋವರ ಅಥವಾ ಯಾವ್ದಾದ್ರು ಡ್ಯಾಮು ಅಥವಾ ಬ್ಯಾಕ್ ವಾಟರ್ ಅಂತ ಇರುತ್ತೆ, ಅಲ್ಲೆಲ್ಲ ಬೇರೆ ಬೇರೆ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಆಯ್ತಾ. ಬೋಟ್ ಏನ್ ಡಿಫ್ರೆನ್ಸ್ ಅಂದ್ರೆ, ಬೋಟು ನಾವು ಕೈಯಲ್ಲೂ ಇದು ಮಾಡ್ಕೊಂಡು ಹೋಗ್ಬೋದು. ಆಯ್ತಾ. ಏನಂತಾರೆ ಅದು, ಕೈಯಲ್ಲಿ ಯೂಸ್ ಮಾಡ್ತಾರಲ್ಲ ಅದು, ಒಂದು ಅಚ್ಚೆ ತರ ಇರುತ್ತೆ. ಅಂಬಿಗನ್ ಕೈಯಲ್ಲಿ ಏನೋ ಒಂದು ಇರುತ್ತಲ್ಲ, ಇದೇನೋ ನೆನಪಾಗ್ತಾ ಇಲ್ಲ ನನಗೆ. ಕೈಯಲ್ಲಿ ಒಂದು ಇದಿರುತ್ತೆ, ಒಂದು ಪ್ಲೇಟ್ ತರ ಇರುತ್ತೆ, ಹಿಂಗೆ ತಳ್ಕೊಂಡು ಹೋಗ್ಬೋದು. ಆಯ್ತಾ. ಕೈಲಿ ಯೂಸ್ ಮಾಡ್ಬೋದು. ಒಂದು ಮೋಟಾರ್ ಬೈಕ್ ಇದೆ, ನೀವೆಲ್ಲ ಉಡುಪಿ ಆ ಕಡೆ ಎಲ್ಲ ಮಲ್ಪೆ ಬೀಚ್ ಅಲ್ಲೆಲ್ಲ ಒಂದು ಮೋಟಾರ್ ಬೋಟ್ ಇರುತ್ತೆ, ಮೋಟಾರ್ ಆನ್ ಮಾಡ್ಕೊಂಡು ಜೀ ಅಂತ ಹೋಗ್ಬೋದು. ಈ ಫೆರೀಸು ಮತ್ತೆ ಬಾರ್ಜ್ಗೆ ಏನ್ ಡಿಫರೆನ್ಸ್ ಅಂದ್ರೆ, ಫೆರೀಸ್ಗೆ ಏನಿರುತ್ತೆ, ಫೆರೀಸ್ಗೆ ಸ್ವಂತ ಇಂಜಿನ್ ಇರುತ್ತೆ, ಸ್ವಂತ ಇಂಜಿನ್ ಮುಖಾಂತರ ಜನಗಳನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಈ ಬಾರ್ಜ್ ಇದೆಯಲ್ಲ, ಈ ಬಾರ್ಜ್ ಇಂಜಿನ್ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಟಗ್ ಬೋಟ್, ಆ ಕಡೆ ಒಂದು ಟಗ್ ಬೋಟ್, ಈ ಕಡೆ ಒಂದು ಬೋಟ್ ಬಾರ್ಜ್ನ ಇಟ್ಕೊಂಡು ಹಿಂಗ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ಆಯ್ತಾ. ಇದೊಂಥರ ಪ್ಲಸ್ ಎತ್ತಿನ ಗಾಡಿ ಇದ್ದಂಗೆ, ಬಾರ್ಜ್ ಒಂಥರ ಎತ್ತಿನ ಗಾಡಿ ಇದ್ದಂಗೆ, ಆ ಕಡೆ ಒಂದ್ ಬೋಟ್, ಈ ಕಡೆ ಒಂದ್ ಬೋಟ್, ಅಥವಾ ಯಾವ್ದಾದ್ರು ಒಂದು ಬೋಟ್ ಅದನ್ನ ಎಳ್ಕೊಂಡು ಹೋಗಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇದಿಷ್ಟೇ ಡಿಫ್ರೆನ್ಸ್. ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಇನ್ಲ್ಯಾಂಡ್ ವಾಟರ್ ವೇಸ್ ಅಂದ್ರೆ ಒಳನಾಡ ಜಲ ಸಾರಿಗೆ ಅಂತ. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಶಿಪ್, ಬೋಟು, ಬಾರ್ಜು, ಫೆರಿ ಬೋಟು, ಅದನ್ನ ಯೂಸ್ ಮಾಡಿಕೊಂಡು ನದಿ, ಕೆರೆ, ಸರೋವರ ಅಥವಾ ಡ್ಯಾಮ್ದು ಬ್ಯಾಕ್ ವಾಟರ್ ಇಂದ ಒಂದ್ ಪ್ಲೇಸ್ಗೆ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದನ್ನ ಇನ್ಲ್ಯಾಂಡ್ ವಾಟರ್ ವೇಸ್ ಅಥವಾ ಒಳನಾಡ ಜಲ ಸಾರಿಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀ ಟ್ರಾನ್ಸ್ಪೋರ್ಟ್ ಬರುತ್ತೆ. ಸೀ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದ್ರಲ್ಲಿ ಶಿಪ್ ಯೂಸ್ ಮಾಡ್ತಾರೆ,
ಕಾರ್ಗೋ ವೆಸಲ್ ಯೂಸ್ ಮಾಡ್ತಾರೆ, ಸಬ್ಮೆರಿನ್ ಯೂಸ್ ಮಾಡಿಕೊಂಡು ಮೆನ್ ಅಂಡ್ ಮೆಟೀರಿಯಲ್ ಮತ್ತೆ ದೊಡ್ಡ ದೊಡ್ಡ ಕಾರ್ಗೋ ಮೆಟೀರಿಯಲ್ ಅಂದ್ರೆ ದೊಡ್ಡ ದೊಡ್ಡ ಈಗ ಕಬ್ಬಿಣದ ಅದಿರು ಅಂತ ಬರುತ್ತೆ ಆಯ್ತಾ, ಅದನ್ನ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಬ್ಬಿಣ ಮಾಡಾದ್ಮೇಲೆ ಐರನ್ ಅದನ್ನೆಲ್ಲ ಮಾಡಾದ್ಮೇಲೆ ಆ ಕಂಟ್ರಿಯಿಂದ ಪುನಃ ಇನ್ನೊಂದು ಕಂಟ್ರಿಗೆ ಅದನ್ನ ಕಾರ್ಗೋ ವೆಸಲ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆಯ್ತಾ. ಮೆಟೀರಿಯಲ್ ಏನೋ ತುಂಬಾ ಜಾಸ್ತಿ ಇದೆ, ಅದಕ್ಕೆ ಕಾರ್ಗೋ ವೆಸಲ್ ಯೂಸ್ ಮಾಡ್ತಾರೆ. ಮೆಟೀರಿಯಲ್ದು ಕ್ವಾಂಟಿಟಿ ಕಡಿಮೆ ಇದ್ರೆ ಶಿಪ್ ಯೂಸ್ ಮಾಡ್ತಾರೆ. ಸಬ್ಮೆರಿನ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ರಿಸರ್ಚ್ ಪರ್ಪಸ್ ಯೂಸ್ ಮಾಡ್ತಾರೆ. ಸಮುದ್ರದ ಆಳದಲ್ಲಿ ಏನಾದ್ರು ರಿಸರ್ಚ್ ಮಾಡಬೇಕು ಅಂದ್ರೆ ಸಬ್ಮೆರಿನ್ ಯೂಸ್ ಮಾಡ್ತಾರೆ. ಮತ್ತೆ ಯುದ್ಧದ ಟೈಮಲ್ಲಿ ಸಬ್ಮೆರಿನ್ ಯೂಸ್ ಮಾಡ್ತಾರೆ. ಇವೆಲ್ಲ ಏನ್ ಬರುತ್ತೆ, ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಯ್ತಾ. ಏರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನ್ ಮಾಡ್ತಾರೆ, ವಾಯು ಸಾರಿಗೆ, ಕನ್ನಡದಲ್ಲಿ ವಾಯು ಸಾರಿಗೆ. ವಾಯು ಸಾರಿಗೆಯಲ್ಲಿ ಒನ್ಸ್ ಅಗೇನ್ ಲಾಂಗ್ ಡಿಸ್ಟೆನ್ಸ್ಗೆ ನಾವು ತುಂಬಾ ದೂರ ಹೋಗ್ಬೇಕು, ಮತ್ತೆ ಅಲ್ಲಿ ಲ್ಯಾಂಡಿಂಗ್ ಆಗೋಕ್ಕೆ ಪ್ರಾಪರ್ ಪ್ಲೇಸ್ ಏನಾದ್ರು ಇದ್ರೆ ಅಲ್ಲಿ ಏರೋಪ್ಲೇನ್ ಯೂಸ್ ಮಾಡ್ತಾರೆ ಆಯ್ತಾ. ಏರೋಪ್ಲೇನ್ ಯೂಸ್ ಮಾಡ್ಕೊಂಡು ಪ್ಯಾಸೆಂಜರ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಮತ್ತೆ ಕಾರ್ಗೋ ಸಣ್ಣ ಪುಟ್ಟ ಪಾರ್ಸಲ್ ಇರುತ್ತೆ ಅದೆಲ್ಲ ಏರೋಪ್ಲೇನ್ ಮುಖಾಂತರ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಅಥವಾ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆಯ್ತಾ. ನೋಡಿ ಅದರಲ್ಲಿ ಎರಡು ಟೈಪ್ ಇದೆ. ಒಂದು ಏರೋಪ್ಲೇನ್ ಯೂಸ್ ಮಾಡ್ತಾರೆ, ಏರೋಪ್ಲೇನ್ ನ ಲಾಂಗ್ ಡಿಸ್ಟೆನ್ಸ್ಗೆ ಯೂಸ್ ಮಾಡ್ತಾರೆ. ಹೆಲಿಕಾಪ್ಟರ್ನ ಶಾರ್ಟ್ ಡಿಸ್ಟೆನ್ಸ್ಗೆ ಯೂಸ್ ಮಾಡ್ತಾರೆ. ಮತ್ತೆ ಆ ಪ್ಲೇಸ್ ಏನಾರ ನಮಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಏರೋಪ್ಲೇನು ಕೆಳಗಡೆ ಇಳಿಯೋದಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಬೆಟ್ಟ ಗುಡ್ಡ ಅಲ್ಲೆಲ್ಲೂ ವ್ಯವಸ್ಥೆ ಇರಲ್ಲ, ಆ ಜಾಗದಲ್ಲೆಲ್ಲ ಏನ್ ಮಾಡ್ತಾರೆ, ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ. ತುಂಬಾ ಲಾಂಗ್ ಡಿಸ್ಟೆನ್ಸ್ ಮತ್ತೆ ಅಲ್ಲಿ ಲ್ಯಾಂಡಿಂಗ್ ಆಗಕ್ಕೆ ಪ್ರಾಪರ್ ಪ್ಲೇಸ್ ಇದ್ರೆ ಅಲ್ಲಿ ಏರೋಪ್ಲೇನ್ ನ ಯೂಸ್ ಮಾಡ್ತಾರೆ ಆಯ್ತಾ. ಹೆಲಿಕಾಪ್ಟರ್ ನೀವೆಲ್ಲ ಆರ್ಮಿ ಎಲ್ಲ ಯೂಸ್ ಮಾಡ್ತಾರೆ, ಆರ್ಮಿ ಆಯ್ತಾ. ಸಿಯಾಚಿನ್, ಜಮ್ಮು ಕಾಶ್ಮೀರದಲ್ಲೆಲ್ಲ ಸರಿಯಾಗಿ ರೋಡ್ ಇರಲ್ಲ, ಬೆಟ್ಟ ಗುಡ್ಡ ಇರುತ್ತೆ, ಅಲ್ಲೆಲ್ಲ ಮೆಟೀರಿಯಲ್ ಮತ್ತೆ ಸೋಲ್ಜರ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ. ಮತ್ತೆ ಇಲ್ಲೂ ಅಷ್ಟೇನೆ, ಯಾವ್ದಾರ ಬೆಟ್ಟ ಗುಡ್ಡ ಇರ್ಬೋದು, ಮತ್ತೆ ಯಾವ್ದಾರ ನೀರು ತುಂಬ್ಕೊಬಿಟ್ಟಿರುತ್ತೆ, ರೋಡ್ ಇರಲ್ಲ, ಅಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಹೆಲಿಕಾಪ್ಟರ್ ಹೋಗ್ತಾರೆ. ನೀವೆಲ್ಲ ಮಿನಿಸ್ಟರ್ ನೋಡ್ತಾ ಇರ್ತಾರಲ್ಲ, ಜೀ ಅಂತ ಹೋಗ್ಬಿಟ್ಟು ಪ್ರವಾಹ ಬಂದಾಗ ರೋಡ್ ಇರಲ್ಲ, ಆಗ ಹೆಲಿಕಾಪ್ಟರ್ ಹೋಗ್ಬಿಟ್ಟು ವೀಕ್ಷಣೆ ಮಾಡ್ತಾ ಇರ್ತಾರೆ. ಆ ತರ ಶಾರ್ಟ್ ಡಿಸ್ಟೆನ್ಸ್ಗೂ ಮತ್ತೆ ಆ ಪ್ಲೇಸ್ ಏನಾರ ಸರಿಯಾಗಿಲ್ಲ, ಬೆಟ್ಟ ಗುಡ್ಡ ಇನ್ಆಕ್ಸೆಸಬಲ್ ಇದ್ರೆ, ಸರಿ ಇನ್ಆಕ್ಸೆಸಬಲ್ ಇಲ್ಲದೆ ಇದ್ರೆ ಆ ಜಾಗದಲ್ಲಿ ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ. ಲ್ಯಾಂಡ್ ಆಗಕ್ಕೆ ಜಾಗ ಏನೋ ತುಂಬಾ ಚೆನ್ನಾಗಿದ್ರೆ ಅಲ್ಲಿ ಏರೋಪ್ಲೇನ್ ಯೂಸ್ ಮಾಡ್ತಾರೆ. ಆಲ್ರೆಡಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆಯ ವಿಧಗಳಿರ್ಬೋದು, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಇದ್ರ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಈ ಚಾಪ್ಟರ್ ಮೇಲೆ ಒಂದು 20 MCQ ಕ್ವಶನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಆಯ್ತಾ. ಈ ಕ್ವಶನ್ಸ್ ಎಲ್ಲ ಒಂದು NCERT ಲೆವೆಲಲ್ಲಿ ಇರುತ್ತೆ. NCERT 5ನೇ ಕ್ಲಾಸು 6ನೇ ಕ್ಲಾಸು ಲೆವೆಲಲ್ಲಿ ಇರುತ್ತೆ. ಅದಾದ್ಮೇಲೆ ಒಂದು 20-25 ಕ್ವಶನ್ ಅಡ್ವಾನ್ಸ್ ಲೆವೆಲಲ್ಲಿ ಸಾಲ್ವ್ ಮಾಡಿಸ್ತೀನಿ. ಈಗ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನಿದೆ ಡಿಸ್ಪ್ಲೇ ಆಗ್ತಾ ಇದೆ. ವಿಚ್ ಇಸ್ ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ಲಾಂಗ್ ಡಿಸ್ಟೆನ್ಸ್. ಕನ್ನಡದಲ್ಲಿ ದೂರದ ಪ್ರಯಾಣಕ್ಕೆ ಸೂಕ್ತವಾದ ವೇಗದ ಸಾರಿಗೆ ಯಾವುದು ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದೆ. ಒಂದು ಬಸ್ಸು, ಒಂದು ಟ್ರೈನು, 3ನೇದು ಏರೋಪ್ಲೇನ್, 4ನೇದು ಬೈಸಿಕಲ್ ಆಯ್ತಾ. ಬೈಸಿಕಲ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಬೈಸಿಕಲ್ ಮನೆಯಿಂದ ಹಬ್ಬ ಅಂದ್ರೆ ಮನೆ ಸುತ್ತಾಡಕ್ಕೆ ಅಥವಾ ಆಫೀಸ್ಗೆ ಹೋಗೋಕೆ, ಸಣ್ಣ ಪುಟ್ಟ ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಬೈಸಿಕಲ್ ಯೂಸ್ ಮಾಡ್ತೀವಿ ಆಯ್ತಾ. ಅದಾದ್ಮೇಲೆ ಬಸ್ ಯೂಸ್ ಮಾಡ್ತೀನಿ. ಬಸ್ ಯಾವಾಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅಥವಾ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗೋಕ್ಕೂ ಬಸ್ ಯೂಸ್ ಮಾಡ್ತೀವಿ. ಟ್ರೈನು ಅಷ್ಟೇನೆ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ನಾವು ಟ್ರೈನ್ ಯೂಸ್ ಮಾಡ್ತೀವಿ. ಇಲ್ಲಿ ಕೇಳಿರೋರು ವೇಗದ ಸಾರಿಗೆ, ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ತುಂಬಾ ವೇಗವಾಗಿ ಹೋಗ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಹೋಗ್ಬೇಕು ಅಂದ್ರೆ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು ಆಯ್ತಾ. ನೀವು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು, 2 hours ಅಲ್ಲಿ ಹೋಗ್ಬೇಕು, 1.5 hours ಅಲ್ಲಿ ಹೋಗ್ಬೇಕು ಅಂದ್ರೆ ಏರೋಪ್ಲೇನ್ ಯೂಸ್ ಮಾಡ್ತೀವಿ. ನಾವೇನಾದ್ರು ಟ್ರೈನ್ ಏನಾದ್ರು ಯೂಸ್ ಮಾಡಿದ್ರೆ ಎಷ್ಟು ಅವರ್ ಹೋಗುತ್ತೆ ಗೊತ್ತಾ, 10 ಗಂಟೆ 12 ಗಂಟೆ ಈ ರೀತಿ ಎಲ್ಲ ತಗೊಳುತ್ತೆ. ಅದೇ ನಾವೇನಾರ ಏರೋಪ್ಲೇನ್ ಅಲ್ಲಿ ಹೋದ್ರೆ 1-1.5 ಗಂಟೆಲೆಲ್ಲ ರೀಚ್ ಆಗ್ಬಿಡ್ತೀವಿ. ಸೊ ಅದಕ್ಕೆ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಥವಾ ವೇಗದ ಸಾರಿಗೆ ಯಾವುದು ಅಂದ್ರೆ ಆಪ್ಷನ್ ಯಾವುದು, 5 ಸೆಕೆಂಡ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಸಿ, ಏರೋಪ್ಲೇನ್ ಅಥವಾ ಕನ್ನಡದಲ್ಲಿ ವಿಮಾನ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ರೆ, ವಿಚ್ ವೆಹಿಕಲ್ ರನ್ಸ್ ಆನ್ ರೈಲ್ವೆ ಟ್ರ್ಯಾಕ್ಸ್. ಕನ್ನಡದಲ್ಲಿ ರೈಲ್ವೆ ಹಳಿಗಳ ಮೇಲೆ ಯಾವ ವಾಹನ ಚಲಿಸುತ್ತದೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಬಸ್, ಆಪ್ಷನ್ ಬಿ ಕಾರು, ಆಪ್ಷನ್ ಸಿ ಸ್ಕೂಟರು, ಆಪ್ಷನ್ ಡಿ ಟ್ರೈನ್. ಯಾವ್ದಿರ್ಬೋದು, ರೈಲ್ವೆ ಲೈನ್ ಮೇಲೆ, ರೈಲ್ವೆ ಹಳಿ ಮೇಲೆ ಯಾವ ವಾಹನ ಹೋಗುತ್ತೆ, ಬಸ್ ಹೋಗಲ್ಲ, ಕಾರ್ ಹೋಗಲ್ಲ, ಸ್ಕೂಟರ್ ಹೋಗಲ್ಲ. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಡಿ ಟ್ರೈನು ಅಥವಾ ರೈಲು. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3 ಅಲ್ಲಿ ವಿಚ್ ಆನಿಮಲ್ ಈಸ್ ಕಾಲ್ಡ್ ದ ಶಿಪ್ ಆಫ್ ದ ಡೆಸರ್ಟ್. ಕನ್ನಡದಲ್ಲಿ ಯಾವ ಪ್ರಾಣಿಯನ್ನು ಮರುಭೂಮಿ ಹಡಗು ಎಂದು ಕರೆಯುತ್ತಾರೆ ಆಯ್ತಾ. 4 ಆಪ್ಷನ್ ಕೊಟ್ಟಿದ್ದಾರೆ.
ಆಪ್ಷನ್ ಎ ಹಾರ್ಸ್, ಆಪ್ಷನ್ ಬಿ ಕ್ಯಾಮಲ್, ಆಪ್ಷನ್ ಸಿ ಎಲಿಫ್ಯಾಂಟ್, ಆಪ್ಷನ್ ಡಿ ಡಾಂಕಿ. ಆಯ್ತಾ, ಕನ್ನಡದಲ್ಲಿ ಕುದುರೆ, ಒಂಟೆ, ಆನೆ, ಕತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಯಾವ್ದು ಬರುತ್ತೆ? 5 ಸೆಕೆಂಡ್ ಟೈಮ್ ಕೊಡ್ತೇನೆ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಕ್ಯಾಮಲ್. ಕ್ಯಾಮಲ್ ಅಥವಾ ಒಂಟೆನ ಮರುಭೂಮಿ ಹಡಗು ಅಂತ ಕರೀತಾರೆ. ಏನಕ್ಕೆ ಒಂಟೆ ಕ್ಯಾಮಲ್ನ ಮರುಭೂಮಿ ಹಡಗು ಅಂತ ಹೇಳ್ತಾರೆ? ಅಲ್ಲಿ ಅದೊಂದೇ ಪ್ರಾಣಿ, ಆ ಮರುಭೂಮಿ ಇದೆಯಲ್ಲ, ಡೆಸರ್ಟ್ ಇದೆಯಲ್ಲ, ಡೆಸರ್ಟ್ ಅಲ್ಲಿ ವಾಸಕ್ಕೆ ಯೋಗ್ಯವಾದ ಒಂದೇ ಒಂದು ಪ್ರಾಣಿ ಅಂದ್ರೆ ಒಂಟೆ. ಒಂಟೆ ಏನಕ್ಕೆ ಅಂದ್ರೆ ಕಾಲು ಇಷ್ಟು ಉದ್ದ ಇರುತ್ತೆ. ಒಂಟೆ ನೋಡಿದಿರ ಕಾಲು? ಒಂಟೆ ಕಾಲು ಇದ್ದಂಗೆ ಐತೆ. ಯಾರ ಉದ್ದ ಇದ್ರೆ ಒಂದು ಒಂಟೆ ಕಾಲು ಇದ್ದಂಗೆ ಐತೆ ಅಂತ ಹೇಳ್ತಾರೆ. ಆ ಮರಳೊಳಗಡೆ ಹಾಕ್ಬಿಟ್ಟು ತೆಗಿಬೇಕಲ್ಲ, ಅದಕ್ಕೆ ಒಂಟೆ ಕಾಲು ಉದ್ದ ಇರುತ್ತೆ. ಮತ್ತೆ ಅದು ಬಾಡಿ ಇದೆಯಲ್ಲ, ಬಾಡಿ ಚರ್ಮ ಎಲ್ಲ ಬಿಸಿಲ್ನ ಸಣ್ಣ ರೇಸ್ನ ರೆಸಿಸ್ಟ್ ಮಾಡುತ್ತೆ. ಮತ್ತೆ ಅದು ಸುಮಾರು ಸುಮಾರು ದಿನಗಳ ಕಾಲ ನೀರು ಕುಡಿದಂತೆ ಬದುಕ್ಬೋದು. ಅದ್ರ ಮೇಲೆ ಡುಬ್ಬ ಇರುತ್ತೆ, ಮೇಲ್ಗಡೆ ಡುಬ್ಬ ಇರುತ್ತೆ. ಡುಬ್ಬದಲ್ಲಿ ನೀರು ಮತ್ತೆ ಫ್ಯಾಟ್ ಎಲ್ಲ ಶೇಖರಣೆ ಆಗಿರುತ್ತೆ. ಸುಮಾರು ದಿನ ನೀರು ಕುಡಿಲ್ಲ ಅಂದ್ರೆ ಬದುಕ್ಬೋದು. ಅದೊಂದೇ ಪ್ರಾಣಿ ಡೆಸರ್ಟ್ ಅಥವಾ ಮರುಭೂಮಿಯಲ್ಲಿ ಬದುಕಕ್ಕೆ ಲಾಯಕ್ ಆಗಿರುತ್ತೆ. ಮತ್ತೆ ಅದೊಂದೇ ಪ್ರಾಣಿ ಯೂಸ್ ಮಾಡೋದು. ಯಾರ ಮನುಷ್ಯನ ಅದ್ರ ಮೇಲೆ ಕೂರ್ಸ್ಕೊಂಡು ಹೋಗ್ಬೇಕು ಅಥವಾ ಯಾವ್ದಾರ ಮೆಟೀರಿಯಲ್ನ ಸಾಗಣೆ ಮಾಡಬೇಕು ಅಂದ್ರೆ ಅಲ್ಲಿ ಒಂಟೆ ಯೂಸ್ ಮಾಡ್ತಾರೆ. ಆಯ್ತಾ, ಕ್ವಶನ್ ನಂಬರ್ 3 ಏನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಿಚ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಟ್ರಾವೆಲ್ಸ್ ಆನ್ ವಾಟರ್? ಯಾವ ಸಾರಿಗೆಯು ನೀರಿನ ಮೇಲೆ ಚಲಿಸುತ್ತದೆ? 4 ಆಪ್ಷನ್ ಕೊಟ್ಟಿದ್ದಾರೆ. ಬಸ್ಸು, ಬೈಸಿಕಲ್, ಬೋಟು, ಟ್ರೈನ್. ಕನ್ನಡದಲ್ಲಿ ಬಸ್ಸು, ಬೈಸಿಕಲ್, ದೋಣಿ, ರೈಲು. ಆಯ್ತಾ, ಯಾವ್ದಿರ್ಬೋದು ಆಪ್ಷನ್? ಬಸ್ಸು ಹೋಗಲ್ಲ, ಬೈಸಿಕಲ್ ಹೋಗಲ್ಲ, ಟ್ರೈನ್ ಹೋಗಲ್ಲ. ಹೋಗೋದು ಯಾವುದು? 5 ಸೆಕೆಂಡ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ. ಆಯ್ತಾ, ಬೋಟ್ ಅಥವಾ ಕನ್ನಡದಲ್ಲಿ ದೋಣಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ವಿಚ್ ಟ್ರಾನ್ಸ್ಪೋರ್ಟ್ ಈಸ್ ಬೆಸ್ಟ್ ಫಾರ್ ಕ್ಯಾರಿಂಗ್ ಹೆವಿ ಗೂಡ್ಸ್ ಅಕ್ರಾಸ್ ದ ಸಿ? ಸಮುದ್ರದಲ್ಲಿ ಭಾರಿ ಸರಕುಗಳನ್ನು ಸಾಗಿಸಲು ಯಾವ ಸಾರಿಗೆ ಉತ್ತಮವಾಗಿದೆ ಅಂತ ಕೇಳಿದ್ದಾರೆ. ಆಯ್ತಾ, ಅದೇ ಕಾರ್ಗೋ ಆ ತರ ಏನಾರ ಇದ್ರೆ ಯಾವ ಸಾರಿಗೆ, ಯಾವ ಟ್ರಾನ್ಸ್ಪೋರ್ಟ್ ಬೆಸ್ಟ್ ಅಂತ ಕೇಳಿದ್ದಾರೆ. ಶಿಪ್ಪು, ಕಾರು, ಬೈಸಿಕಲ್, ಬಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಹಡಗು, ಕಾರು, ಬೈಸಿಕಲ್, ಬಸ್ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 5 ಸೆಕೆಂಡ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ ಶಿಪ್ ಅಥವಾ ಕನ್ನಡದಲ್ಲಿ ಹಡಗು. ಆಯ್ತಾ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಸಮುದ್ರದಲ್ಲಿ ಬೋಟ್ ಯೂಸ್ ಮಾಡಲ್ಲ. ಬೋಟ್ ಯೂಸ್ ಮಾಡ್ತಾರೆ ಸಣ್ಣ ಪುಟ್ಟ ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಬೋಟ್ ಯೂಸ್ ಮಾಡ್ತಾರೆ. ಲಾಂಗ್ ಡಿಸ್ಟೆನ್ಸ್ಗೆ ಈ ಕಾರ್ಗೋ, ಸರಕು, ಮೆಟೀರಿಯಲ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಶಿಪ್ ಯೂಸ್ ಮಾಡ್ತಾರೆ. ಆಯ್ತಾ, ಕ್ವಶನ್ ನಂಬರ್ 5 ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ವಿಚ್ ಟ್ರಾನ್ಸ್ಪೋರ್ಟ್ ಕಾಸಸ್ ದ ಲೀಸ್ಟ್ ಏರ್ ಪೊಲ್ಯೂಷನ್? ಕನ್ನಡದಲ್ಲಿ ಯಾವ ಸಾರಿಗೆಯು ಕಡಿಮೆ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಅಂತ ಕೇಳಿದೆ. ಆಯ್ತಾ, ಕಾರು, ಮೋಟಾರ್ ಸೈಕಲ್, ಬಸ್ಸು, ಬೈಸಿಕಲ್. ಕಾರು, ಮೋಟಾರ್ ಸೈಕಲ್, ಬಸ್ಸು, ಬೈಸಿಕಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಯಾವ್ದು ಬರುತ್ತೆ? 5 ಸೆಕೆಂಡ್ ಟೈಮ್ ಇದೆ. 5 4 3 2 1. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬೈಸಿಕಲ್. ಆಯ್ತಾ, ಮೋಟಾರ್ ಸೈಕಲ್ ಅಂತ ಇದೆ. ಮೋಟಾರ್ ಸೈಕಲ್ ನ ಸ್ಕೂಟರ್ನೇ ಮೋಟಾರ್ ಸೈಕಲ್ ಅಂತ ಕೆಲವೊಂದ್ಸಲ ಕರೀತಾರೆ. ಹಾಗನ್ಬಿಟ್ಟು ಮೋಟಾರ್ ಸೈಕಲ್ ಅಂತ ಕೊಟ್ಟಿರ. ಮೋಟಾರ್ ಸೈಕಲ್ ಅಂದ್ರೆ ಸ್ಕೂಟರ್ ಇರುತ್ತಲ್ಲ, ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರ್ತೀವಲ್ಲ, ಆ ಸ್ಕೂಟರ್ನೇ ಕೆಲವೊಂದ್ಸಲ ಮೋಟಾರ್ ಸೈಕಲ್ ಅಂತ ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ಬೈಸಿಕಲ್ ಅಲ್ಲಿ ನಾವು ಬೈಸಿಕಲ್ನ ಯೂಸ್ ಮಾಡಿದ್ರೆ ಯಾವುದೇ ವಾಯು ಮಾಲಿನ್ಯ ಆಗಲ್ಲ. ಕಾರಲ್ಲಿ ಹೊಗೆ ಬರುತ್ತೆ, ಸ್ಕೂಟ್ರಲ್ಲಿ ಹೊಗೆ ಬರುತ್ತೆ, ಬಸ್ಸಲ್ಲಿ ಹೊಗೆ ಬರುತ್ತೆ. ಸೊ ಸೈಕಲ್ ಅಲ್ಲಿ ಏನು ಇಲ್ಲ ಅದರಲ್ಲಿ. ಆಯ್ತಾ, ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಮೆಟ್ರೋ ಟ್ರೈನ್ಸ್ ಆರ್ ಮೇನ್ಲಿ ಯೂಸ್ಡ್ ಇನ್? ಮೆಟ್ರೋ ರೈಲುಗಳನ್ನು ಮುಖ್ಯವಾಗಿ ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟಿದ್ದಾರೆ. ವಿಲೇಜಸ್, ಗ್ರಾಮಗಳು. ಫಾರೆಸ್ಟ್, ಕಾಡು ಅಥವಾ ಅರಣ್ಯ ಪ್ರದೇಶ. 3ನೇದು ಸಿಟೀಸ್, ನಗರ ಪ್ರದೇಶಗಳು. 4ನೇದು ಮೌಂಟೇನ್ಸ್ ಅಥವಾ ಬೆಟ್ಟ, ಗುಡ್ಡ, ಪರ್ವತಗಳು. ಎಲ್ಲಿ ಯೂಸ್ ಮಾಡ್ತಾರೆ ಮೆಟ್ರೋ ಟ್ರೈನ್ಸ್? ಸಾಮಾನ್ಯ ಹಳ್ಳಿಗಳಲ್ಲಿ ಮೆಟ್ರೋ ಟ್ರೈನ್ ಯೂಸ್ ಮಾಡ್ತಾರ? ಸೈಕಲ್ ಯೂಸ್ ಮಾಡ್ತಾರೆ. ಹಳ್ಳಿಯಿಂದ ಹಳ್ಳಿಗೆ ಹೋಗಕ್ಕೆ ಬಸ್ ಯೂಸ್ ಮಾಡ್ತಾರೆ. ಫಾರೆಸ್ಟ್ ಅಲ್ಲಿ ಯೂಸ್ ಮಾಡೋಕ್ಕಾಗತ್ತಾ? ಫಾರೆಸ್ಟ್ ಅಲ್ಲಿ ಜಾಗನೇ ಇಲ್ಲ, ನಾವು ಹೋಗಕ್ಕೆ ಜಾಗ ಇಲ್ಲಿ, ಮೆಟ್ರೋ ಎಲ್ಲಿ ಹೋಗುತ್ತೆ? ಆಯ್ತಾ, ಮೌಂಟೇನ್ಸ್ ಅಲ್ಲಿ ಯೂಸ್ ಮಾಡೋಕ್ಕಾಗತ್ತಾ? ಪರ್ವತ, ಬೆಟ್ಟ, ಗುಡ್ಡದಲ್ಲಿ. ಆಯ್ತಾ, ಅಲ್ಲಿ ಹಬ್ಬ ಅಂದ್ರೆ ಮೆಟ್ಲು ಇರುತ್ತೆ ಅಥವಾ ರೋಪ್ ವೇ ಇರುತ್ತೆ. ಸೊ ಎಲ್ಲಿ ಯೂಸ್ ಮಾಡ್ತಾರೆ? ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ, ನಗರ ಪ್ರದೇಶಗಳಲ್ಲಿ. ಆಲ್ರೆಡಿ ಹೇಳ್ದಂಗೆ ನಗರ ಪ್ರದೇಶಗಳಲ್ಲಿ ಜನಗಳು ವಿಪರೀತ ತುಂಬಿ ತುಳುಕಾಡ್ತಾ ಇರ್ತಾರೆ. ಬೆಂಗಳೂರಲ್ಲಿ 1.25 ಕೋಟಿ ಜನ ಇದ್ದಾರೆ. ಆಯ್ತಾ, 1.25 ಕೋಟಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್, ರೈಲ್ ಟ್ರಾನ್ಸ್ಪೋರ್ಟ್ ಸಾಲಲ್ಲ, ಬಸ್ಸು ಸಾಲಲ್ಲ. ಆಯ್ತಾ, ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಮೆಟ್ರೋ ಯೂಸ್ ಮಾಡಿದ್ರೆ. ಮೆಟ್ರೋ ಏನ್ ಮಾಡಿದ್ದಾರೆ? ಅಂಡರ್ಗ್ರೌಂಡ್ ಮೆಟ್ರೋ ಎಲ್ಲ ಯೂಸ್ ಮಾಡಿ ಜನಗಳನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ನೀವೇನಾರ ಬಸ್ಸಲ್ಲಿ, ಬೆಂಗಳೂರಿನ ಬಸ್ಸಲ್ಲಿ ಏನಾರ ಹೋಗ್ಬಿಟ್ರೆ ಹಣ್ಗಾಯಿ ನೀರ್ಗಾಯಿ ಆಗ್ಬಿಡ್ತೀರಾ. ಆಯ್ತಾ, ಅಪ್ಪಚ್ಚಿ ಆಗ್ಬಿಡ್ತೀರಾ.
ಬಸ್ಸಲ್ಲಿ ಹೋಗೋದು 2 ಗಂಟೆಗೆ ಹೋದ್ರೆ 20 ನಿಮಿಷದಲ್ಲಿ ಮೆಟ್ರೋ ಟ್ರೈನಲ್ಲಿ ಹೋಗಿರ್ತಾರೆ. ಅದಕ್ಕೆ ಮೇನ್ ಎಲ್ಲಿ ಮೆಟ್ರೋ ಸಿಟೀಸ್ ಇದೆ, ಮೆಟ್ರೋ ಸಿಟೀಸ್ ಅಂದ್ರೆ ಬೆಂಗಳೂರು ಮತ್ತೆ ಯಾವ್ದದು ಮುಂಬೈ, ಕೋಲ್ಕತ್ತಾ, ಡೆಲ್ಲಿ, ಎಲ್ಲೆಲ್ಲಿ ಜನಗಳು ಜಾಸ್ತಿ ಇದಾರೆ ಅಲ್ಲೆಲ್ಲ ಮೆಟ್ರೋ ಸಿಸ್ಟಮ್ನ ಯೂಸ್ ಮಾಡಿದ್ರೆ ನಾವು ಫಾಸ್ಟಾಗಿ ಮೂವ್ ಆಗ್ಬೋದು. ಆಯ್ತಾ, ಸಾಮಾನ್ಯವಾಗಿ ಮೆಟ್ರೋ ಟ್ರೈನ್ಸ್ನ ನಗರ ಪ್ರದೇಶಗಳಲ್ಲಿ, ಜನಸಂಖ್ಯೆ ಜಾಸ್ತಿ ಇರೋ ನಗರ ಪ್ರದೇಶಗಳಲ್ಲಿ ಯೂಸ್ ಮಾಡ್ತಾರೆ. ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 7ಗೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ವಿಚ್ ಟ್ರಾನ್ಸ್ಪೋರ್ಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಶಾರ್ಟ್ ಡಿಸ್ಟೆನ್ಸ್? ಕನ್ನಡದಲ್ಲಿ ಅಲ್ಪ ದೂರಕ್ಕೆ ಸಾಮಾನ್ಯವಾಗಿ ಯಾವ ವಾಹನ ಅಥವಾ ಸಾರಿಗೆಯನ್ನು ಬಳಸಲಾಗುತ್ತದೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಏರೋಪ್ಲೇನು, ಬೈಸಿಕಲ್, ಶಿಪ್ಪು, ಟ್ರೈನ್. ಶಾರ್ಟ್ ಡಿಸ್ಟೆನ್ಸ್ಗೆ ಹೋಗೋ ಹಾಲ್ ತಗೋಬಾ ಅಂತ ಕಳಿಸ್ತಾರೆ. ಆಯ್ತಾ, ಹೋಗೋ ಕಾಫಿ ಪುಡಿ ತಗೋಬಾ ಅಂತ ಕಳಿಸ್ತಾರೆ. ಹೋಗೋ ತರಕಾರಿ ತಗೋಬಾ ಅಂತ ಕಳಿಸ್ತಾರೆ. ಏರೋಪ್ಲೇನ್ ಅಲ್ಲಿ ಹೋಗ್ತೀರಾ, ಶಿಪ್ ಅಲ್ಲಿ ಹೋಗ್ತೀರಾ, ಟ್ರೈನ್ ಹೋಗ್ತೀರಾ, ಯಾವ್ದ್ರಲ್ಲಿ ಹೋಗ್ತೀರಾ? ಆಪ್ಷನ್ ಏನ್ ಬರುತ್ತೆ? ತುಂಬಾ ಸಿಂಪಲ್ ಆಗಿದೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ರೋಡ್ ಕನೆಕ್ಟ್, ರಸ್ತೆಗಳು ಯಾವುದನ್ನು ಸಂಪರ್ಕಿಸುತ್ತವೆ ಅಂತ ಕೇಳಿದ್ದಾರೆ. ರೋಡು ಯಾವುದನ್ನ ಸಂಪರ್ಕ ಮಾಡುತ್ತೆ, ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ರಿವರು, ಸಿ, ವಿಲೇಜ್ ಅಂಡ್ ಸಿಟೀಸ್, ಮೌಂಟೇನ್ಸ್. ಕನ್ನಡದಲ್ಲಿ ನದಿಗಳು, ಸಮುದ್ರಗಳು, ಹಳ್ಳಿಗಳು, ನಗರಗಳು ಮತ್ತೆ ಪರ್ವತಗಳು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ, ಯಾವ್ದಿರ್ಬೋದು ಆಪ್ಷನ್? 5 ಸೆಕೆಂಡ್. 5 4 3 2 1. ಆಯ್ತಾ, ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ. ಆಯ್ತಾ, ರೋಡು ವಿಲೇಜು ಮತ್ತೆ ಸಿಟಿ, ಹಳ್ಳಿ ಮತ್ತೆ ನಗರನ ಕನೆಕ್ಟ್ ಮಾಡುತ್ತೆ. ಆಯ್ತಾ, ಸಾಮಾನ್ಯವಾಗಿ. ಸೊ ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 9ಗೆ? ಆಪ್ಷನ್ ಸಿ ಬರುತ್ತೆ ನೋಡಿ. ರೋಡು ರಿವರ್ಸ್, ನದಿಗಳನ್ನ ಕನೆಕ್ಟ್ ಮಾಡಲ್ಲ. ರೋಡು 2 ಸಮುದ್ರಗಳನ್ನ ಕನೆಕ್ಟ್ ಮಾಡಲ್ಲ. ಮೌಂಟೇನ್ಸ್, 2 ಪರ್ವತಗಳನ್ನ ರೋಡು ಸಾಮಾನ್ಯವಾಗಿ ಕನೆಕ್ಟ್ ಮಾಡುತ್ತೆ. ಆದ್ರೆ ಇದಕ್ಕೆ ಬೆಟರ್ ಆಪ್ಷನ್ ಅಂದ್ರೆ ಆಪ್ಷನ್ ಸಿ ಬರುತ್ತೆ. 2 ಮೌಂಟೇನ್ಸ್ ನ ಕನೆಕ್ಟ್ ಮಾಡುತ್ತೆ. ಆಯ್ತಾ, ಆದ್ರೆ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಅಂದ್ರೆ ಆಪ್ಷನ್ ಸಿ ಬರುತ್ತೆ. ವಿಲೇಜ್ ಮತ್ತೆ ನಗರಗಳು, ವಿಲೇಜಸ್ ಮತ್ತೆ ಸಿಟಿಗಳು, ಹಳ್ಳಿಗಳು ಮತ್ತು ನಗರಗಳನ್ನ ಸಾಮಾನ್ಯವಾಗಿ ಕನೆಕ್ಟ್ ಮಾಡುತ್ತೆ. ಅದಕ್ಕೆ ಕಂಪೇರಿಟಿವ್ ಆಗಿ ನೋಡಿದಾಗ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 10 ನೋಡಿ. ವಿಚ್ ಇಸ್ ನಾಟ್ ಎ ಮೀನ್ಸ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್? ಕನ್ನಡದಲ್ಲಿ ಈ ಕೆಳಗಿನ ಯಾವುದು ಜಲ ಸಾರಿಗೆ ಅಲ್ಲ? 4 ಆಪ್ಷನ್ ಕೊಟ್ಟಿದೆ. ಆಪ್ಷನ್ ಎ ಬೋಟ್, ಕನ್ನಡದಲ್ಲಿ ದೋಣಿ. ಆಪ್ಷನ್ ಬಿ ಶಿಪ್, ಕನ್ನಡದಲ್ಲಿ ಹಡಗು. ಆಪ್ಷನ್ ಸಿ ಯಾಚ್, ಕನ್ನಡದಲ್ಲಿ ವಿಹಾರ ನೌಕೆ. ಆಪ್ಷನ್ ಡಿ ಬಸ್, ಕನ್ನಡದಲ್ಲಿ ಬಸ್. ಆಯ್ತಾ, 4 ಆಪ್ಷನ್ ಕೊಟ್ಟಿದೆ. ಯಾವುದು ಕರೆಕ್ಟ್ ಆಪ್ಷನ್? 5 4 3 2 1. ಕರೆಕ್ಟ್ ಆಪ್ಷನ್ ಡಿ. ಆಯ್ತಾ, ಬೋಟು. ಆಯ್ತಾ, ಬೋಟು ನೀರಲ್ಲಿ ಕನೆಕ್ಟ್ ಮಾಡುತ್ತೆ, ಟ್ರಾವೆಲ್ ಮಾಡುತ್ತೆ. ಶಿಪ್ ನೀರಲ್ಲಿ ಟ್ರಾವೆಲ್ ಮಾಡುತ್ತೆ. ಯಾಚ್ ಅಂದ್ರೆ ವಿಹಾರ ನೌಕೆ ಅನ್ಬಿಟ್ಟು. ಆಯ್ತಾ, ಅದೆಲ್ಲ ಪರ್ಸನಲ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾರೆ. ಈಗ ನಾವು ಕಾರೆಲ್ಲ ಯೂಸ್ ಮಾಡಲ್ವಾ ಮನೆಗೆ, ಅದೇ ರೀತಿ ಯಾಚ್ ಯೂಸ್ ಮಾಡ್ತಾರೆ. ಶ್ರೀಮಂತರೆಲ್ಲ ನದಿ, ಕೆರೆ, ಸರೋವರ, ಸಮುದ್ರ ಸೈಡ್ ಅಲ್ಲಿ ಏನಾರು ಇದ್ರೆ, ಅವರು ಶ್ರೀಮಂತರು ಏನಾರು ಆಗಿದ್ರೆ ಅವರೆಲ್ಲ ಯಾಚ್ ಯೂಸ್ ಮಾಡ್ತಾರೆ. ಪರ್ಸನಲ್ ವಿಹಾರ ನೌಕೆ, ಒಂಥರ ಇದಿದ್ದಂಗೆ. ಅದೇನಂತಾರೆ, RV ವೆಹಿಕಲ್ ಅಂತ, ರಿಕ್ರಿಯೇಷನ್ ವೆಹಿಕಲ್ ತರ ಯೂಸ್ ಮಾಡ್ತಾ ಇರ್ತಾರೆ. ರಿಕ್ರಿಯೇಷನ್ ವೆಹಿಕಲ್ ಇದ್ರ ಮೇಲೆ ಇರುತ್ತೆ, ರೋಡ್ ಮೇಲೆ. ಆಯ್ತಾ, ರಿಕ್ರಿಯೇಷನ್ ವೆಹಿಕಲ್ ಅಂದ್ರೆ ಏನು ಗೊತ್ತಾ? ರಿಕ್ರಿಯೇಷನ್ ವೆಹಿಕಲ್, ಆ ವರ್ಡ್ ಯೂಸ್ ಮಾಡಿದೀನಿ ಅಂದ್ರೆ ಅದ್ರ ಎಕ್ಸ್ಪ್ಲೇನ್ ಮಾಡೋಕೆ ಮೀನಿಂಗ್. ಈ ಫಿಲಂ ಸ್ಟಾರ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ನೋಡಿ, ವಾಹನಗಳು, ಕಾರವಾನ ಅನ್ಬಿಟ್ಟು ವಾಹನಗಳೆಲ್ಲ ಯೂಸ್ ಮಾಡ್ತಾರೆ. ಅಲ್ಲೇ ನಿಮ್ಗೆ ಕಿಚನ್ ಇರುತ್ತೆ. ಆಯ್ತಾ, ಮಲಗಕ್ಕೆ ರೂಮ್ ಇರುತ್ತೆ, ವಾಶ್ರೂಮ್ ಎಲ್ಲ ಇರುತ್ತೆ. ಅದೇ ರೀತಿ ವಿಹಾರ ನೌಕೆನೂ ಅಷ್ಟೇನೆ, ಪರ್ಸನಲ್ ರೂಮ್ ಇದ್ದಂಗೆ, ಪರ್ಸನಲ್ ಮನೆ ಇದ್ದಂಗೆ. ಸೊ ಅದೆಲ್ಲ ಸಮುದ್ರದಲ್ಲಿ ಯೂಸ್ ಮಾಡ್ತಾರೆ. ಬಸ್ ಸಮುದ್ರದಲ್ಲಿ ಯೂಸ್ ಮಾಡಲ್ಲ. ಸೊ ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 10ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನ್ ಕೇಳಿದ್ದಾರೆ ಅಂದ್ರೆ, ವಿಚ್ ಇಸ್ ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಡೆಲ್ಲಿ ಟು ಚೆನ್ನೈ? ದೆಹಲಿಯಿಂದ ಚೆನ್ನೈಗೆ ಪ್ರಯಾಣಿಸಲು ಅತ್ಯಂತ ವೇಗದ ಸಾರಿಗೆ ಯಾವುದು ಅಂತ ಕೇಳಿದ್ದಾರೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಬಸ್, ಆಪ್ಷನ್ ಬಿ ಟ್ರೈನ್, ಆಪ್ಷನ್ ಸಿ ಏರೋಪ್ಲೇನ್, ಆಪ್ಷನ್ ಡಿ ಬೈಸಿಕಲ್. ಯಾವುದು ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಡೆಲ್ಲಿಯಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ಯಾವ್ದು ಯೂಸ್ ಮಾಡ್ತೀರಾ? ಬಸ್ಸಲ್ಲೂ ಹೋಗ್ಬೋದು, ರೈಲಲ್ಲೂ ಹೋಗ್ಬೋದು, ಬೈಸಿಕಲಲ್ಲೂ ಹೋಗ್ಬೋದು. ಅದೇನಿಲ್ಲ, ಅವ್ನು ಕೇಳೋದು ಫಾಸ್ಟೆಸ್ಟ್, ತುಂಬಾ ವೇಗವಾಗಿ, ತುಂಬಾ ಬೇಗ ಹೋಗ್ಬೇಕು ಅಂದ್ರೆ ಯಾವ್ದು ಯೂಸ್ ಮಾಡ್ತೀರಾ? 5 ಸೆಕೆಂಡ್ ಟೈಮ್ ಇದೆ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ. ಆಯ್ತಾ, ಡೆಲ್ಲಿಯಿಂದ ಚೆನ್ನೈ. ಆಯ್ತಾ, ಡೆಲ್ಲಿಯಿಂದ ಚೆನ್ನೈಗೆ ಸುಮಾರು ಒಂದು 2000 ಕಿಲೋಮೀಟರ್ಗಿಂತ ದೂರ ಇದೆ. ಅದ್ರಲ್ಲಿ ಬಸ್ಸಲ್ಲಿ ಹೋಗ್ಬೋದು, ಸುಮಾರು ಜನ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಆಯ್ತಾ, ಸುಮಾರು ದಿನಗಳು ತಗೊತ್ತೆ, ವಾರಗಟ್ಟಲೆ ತಗೊಳುತ್ತೆ. ಆಯ್ತಾ, ಈ ಟೂರಿಸ್ಟ್ ಬಸ್ ಅಂತ ಹೋಗ್ತಾರೆ, ವಾರಗಟ್ಟಲೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಟ್ರೈನ್ ಹೋಗ್ಬೋದು, ಟ್ರೈನಲ್ಲಿ 1-2 ದಿನದಲ್ಲಿ ಹೋಗ್ತೀವಿ, 1.5-2 ದಿನದಲ್ಲಿ ಏನೋ ಹೋಗ್ತೀವಿ, 1-2 ದಿನದಲ್ಲಿ. ಬೈಸಿಕಲಲ್ಲಿ ಹೋಗ್ಬೋದು, ತಿಂಗಳಾನ್ಗಟ್ಲೆ ಹೊಡ್ಕೊಂಡು ಹೋಗ್ಬೋದು. ಆಯ್ತಾ, ಅವ್ರು ಕೇಳೋದು ಫಾಸ್ಟೆಸ್ಟ್ ಆಗಿರೋದ್ರಿಂದ ಏರೋಪ್ಲೇನ್. ನೀವು 1.5 ಗಂಟೆ 2 ಗಂಟೆಲೆಲ್ಲ ಚೆನ್ನೈಯಿಂದ ಡೆಲ್ಲಿಗೆ ಹೋಗ್ಬೋದು. ಈವನ್ ಬೆಂಗಳೂರಿಂದ ಡೆಲ್ಲಿಗೂ 1.5-2 ಗಂಟೆಲಿ ಏನೋ ಹೋಗ್ಬೋದು. ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 11ಗೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ
ವೈ ಶುಡ್ ವಿ ಪ್ರಿಫರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆನ್ ಎವರ್ ಪಾಸಿಬಲ್? ಸಾಧ್ಯವಾದಾಗೆಲ್ಲ ನಾವು ಸಾರ್ವಜನಿಕ ಸಾರಿಗೆನ ಏನಕ್ಕೆ ಬಳಸಬೇಕು ಅಂತ ಕೇಳಿದರೆ, ಆಯ್ತಾ. 4 ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ಸೇವ್ಸ್ ಫ್ಯೂಯಲ್ ಅಂಡ್ ರೆಡ್ಯೂಸಸ್ ಪೊಲ್ಯೂಷನ್, ಇಂಧನವನ್ನು ಉಳಿಸುತ್ತದೆ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಆಪ್ಷನ್ ಬಿ, ಇಟ್ ಇನ್ಕ್ರೀಸಸ್ ಫ್ಯೂಯಲ್ ಕನ್ಸಂಪ್ಷನ್, ಇಂಧನ ಬಳಕೆಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ ಸಿ, ಇಟ್ ಕ್ರಿಯೇಟ್ಸ್ ಮೋರ್ ಟ್ರಾಫಿಕ್, ಹೆಚ್ಚಿನ ದಟ್ಟಣೆಯನ್ನು ಸೃಷ್ಟಿಸುತ್ತದೆ. ಆಪ್ಷನ್ 4, ಆಪ್ಷನ್ ಡಿ, ಇಟ್ ಈಸ್ ಆಲ್ವೇಸ್ ಸ್ಲೋಯರ್ ದೆನ್ ಪ್ರೈವೇಟ್ ವೆಹಿಕಲ್ಸ್, ಆಯ್ತಾ, ಯಾವಾಗಲೂ ಖಾಸಗಿ ವಾಹನಕ್ಕಿಂತ ನಿಧಾನವಾಗಿರುತ್ತದೆ. ಕರೆಕ್ಟ್ ಆಪ್ಷನ್ ಯಾವುದು? ನಾವೇನಕ್ಕೆ ಸಾಧ್ಯವಾದಾಗೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು ಅಂದರೆ ಫ್ಯೂಯಲ್ ಕಡಿಮೆ ಆಗುತ್ತೆ, ಆಯಿತಾ. ಇಂಧನ ಉಳಿಸ್ಬೋದು ನಾವು, ಅದು ಇಂಧನ ಉಳಿಸ್ಬೋದು, ಆಯಿತಾ. ಪೆಟ್ರೋಲು, ಡೀಸೆಲು ಅದನ್ನೆಲ್ಲ ಉಳಿಸ್ಬೋದು, ಮತ್ತು ಪೊಲ್ಯೂಷನ್ ರಿಡ್ಯೂಸ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 80 ಜನ ಇರ್ತಾರೆ, 80 ಜನ ಯಾವುದೋ ಒಂದು ಆಫೀಸ್ಗೆ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. 80 ಜನ 80 ಕಾರಲ್ಲಿ ಹೋದ್ರೆ ಏನಾಗ್ಬೋದು ದೇಶದ ಪರಿಸ್ಥಿತಿ? 80 ಜನ ಯಾವುದೋ ಒಂದು ಆಫೀಸ್ಗೆ 80 ಕಾರ್ ತಗೊಂಡು ಹೋದ್ರೆ ಎಷ್ಟು ಫ್ಯೂಯಲ್ ಖರ್ಚಾಗುತ್ತೆ. ಅದ್ರ ಬದಲು 80 ಜನ ಒಂದು ಬಸ್ಸಲ್ಲಿ ಹೋದ್ರೆ ಎಷ್ಟು ಅನುಕೂಲ ಆಗುತ್ತೆ. ಒಂದು, ಪೆಟ್ರೋಲ್ ಸೇವ್ ಆಗುತ್ತೆ, ಅವ್ರದ್ದು ಪೆಟ್ರೋಲ್ ಸೇವ್ ಆಗುತ್ತೆ. ಎರಡನೇದು, ಅವ್ರ ದುಡ್ಡು ಉಳಿಯುತ್ತೆ, ಪೆಟ್ರೋಲ್ ಸೇವ್ ಆದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಉಳಿಯುತ್ತೆ. ಮೂರನೇದು, ಅವ್ರದ್ದು ಡ್ರೈವಿಂಗ್ದು ಇದಿದೆಯಲ್ಲ, ಎನರ್ಜಿ, ಟೈಮು, ಅದೆಲ್ಲ ಉಳಿಯುತ್ತೆ. ಸೊ ಅದಕ್ಕೆಲ್ಲ ಸಾಧ್ಯವಾದಾಗೆಲ್ಲ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು, ಆಯ್ತಾ. ಕ್ವಶನ್ ನಂಬರ್ 12ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 13, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್? ಈ ಕೆಳಗಿನ ಯಾವುದು ಸಾರ್ವಜನಿಕ ಸಾರಿಗೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಪರ್ಸನಲ್ ಕಾರ್, ವೈಯಕ್ತಿಕ ಕಾರು, ಮೋಟಾರ್ ಸೈಕಲ್ ಅಂದರೆ ಅದೇ ಸ್ಕೂಟ್ರು ಅಂತ, ಮೆಟ್ರೋ ಟ್ರೈನ್, ಮೆಟ್ರೋ ರೈಲು, 4ನೇದು ಬೈಸಿಕಲ್. ಆಪ್ಷನ್ ಯಾವುದು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ, ಮೆಟ್ರೋ ಟ್ರೈನ್. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ ಅಷ್ಟೇ. ಕನ್ನಡದಲ್ಲಿ ಹೊಂದಿಸಿ ಬರೆಯಿರಿ, ಇಂಗ್ಲೀಷಲ್ಲಿ ಮ್ಯಾಚ್ ದ ಫಾಲೋಯಿಂಗ್. ಫಸ್ಟ್ ಒನ್, ಕ್ಯಾಮಲ್ ಸ್ನೋ ರೀಜನ್ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಒನ್ ಟೈಮ್ ಪ್ರದೇಶದಲ್ಲಿ ವಾಸ ಆಗುತ್ತಾ? ನೋ, ಆಯ್ತಾ. ಯಾಕೆ ಡೆಸರ್ಟ್? ಯಾಕಂದ್ರೆ ಚಮರಿ ಮೃಗ ಅಂದ್ಬಿಟ್ಟು ಅದು ಮರುಭೂಮಿಲಿ ವಾಸ ಮಾಡುತ್ತಾ? ನೋ, ಆಯ್ತಾ. ಟ್ರೈನು ಏರ್ ಟ್ರಾನ್ಸ್ಪೋರ್ಟ್, ಟ್ರೈನ್ ಮೇಲ್ಗಡೆ ಹೋಗುತ್ತಾ? ನೋ, ಆಯ್ತಾ. ಉಳಿದದೇನು ಆಪ್ಷನ್ನು? ಆಪ್ಷನ್ ಡಿ, ಆಯ್ತಾ. ಯಾರು ಅಲ್ಲ ಅಂದ್ರೆ ಉಳಿದಿರೋದೇ ಆನ್ಸರ್ ಅಂತ, ಆಯ್ತಾ. 4 ಜನ ಇರ್ತಾರೆ ಅಂತ ಹೇಳಿ, ಅಲ್ಲಿ 3 ಜನ ಕಳ್ಳರಲ್ಲ ಅಂದ್ರೆ 4 ಜನ ಕಳ್ಳಾಗಿರ್ತಾರೆ. ಸೊ ಕಣ್ಣು ಮುಚ್ಕೊಂಡು ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬೋದು, ಆಯ್ತಾ. ಬೋಟು ವಾಟರ್ ಟ್ರಾನ್ಸ್ಪೋರ್ಟ್ಗೆ ಎಕ್ಸಾಂಪಲ್ ಆಗಿರುತ್ತೆ, ಬೋಟು ಜಲ ಸಾರಿಗೆಗೆ ಎಕ್ಸಾಂಪಲ್. ಕ್ವಶನ್ ನಂಬರ್ 14ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 15, ವಿಚ್ ವೆಹಿಕಲ್ ಈಸ್ ಸ್ಪೆಷಲಿ ಯೂಸ್ಡ್ ಟು ಕ್ಯಾರಿ ಪೇಷಂಟ್ ಟು ಹಾಸ್ಪಿಟಲ್? ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಯಾವ ವಾಹನವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. 4 ಆಪ್ಷನ್ ಇದೆ. ಫೈರ್ ಇಂಜಿನ್, ಅಗ್ನಿಶಾಮಕ ಇಂಜಿನ್, 2ನೇದು ಆಂಬುಲೆನ್ಸ್, 3ನೇದು ಕ್ರೇನ್, 4ನೇದು ಪೊಲೀಸ್ ವ್ಯಾನ್. ಆಪ್ಷನ್ ನೋಡಿದ್ರೆ ನಗು ಬರ್ತಾ ಇದೆ, ಆಯ್ತಾ. ಪೇಷಂಟ್ನ ಆಸ್ಪತ್ರೆ ಕರ್ಕೋಬೇಕು ಅಂದ್ರೆ ಯಾವ್ದು? ಫೈರ್ ಇಂಜಿನ್ ಕರ್ಕೊಂಡು ಹೋಗ್ತಾರ, ಜೀ ಅಂತ ಗಂಟೆ ಬರ್ಸ್ಕೊಂಡು ಹೋಗಲ್ಲ. ಕ್ರೇನ್ ನಲ್ಲಿ ಕರ್ಕೊಂಡು ಹೋಗ್ತಾರ, ಕ್ರೇನ್ ನಲ್ಲಿ ಹಿಂಗ್ ಹಿಡ್ಕೊಂಡು, ಕ್ರೇನ್ ನೋಡಿದ್ರಲ್ಲ ಹಿಂಗ್ ಹಿಡ್ಕೊಂಡು ಜೀ ಅಂತ ಹೋಗ್ತಾರ, ಹೋಗಲ್ಲ. ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾರ, ಯಾರೋ ಹುಷಾರಿಲ್ಲ, ಜ್ವರ ಬಂದೈತೆ ಅಥವಾ ಕೈ ಕಾಲು ಮುಟ್ಕೊಂಡವ್ರೆ ಅಂತ ಪೊಲೀಸ್ ವ್ಯಾನ್ ಅಲ್ಲಿ ಇಲ್ಲ. ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತಾರೆ? ಸಾಮಾನ್ಯವಾಗಿ ಆಪ್ಷನ್ ಡಿ, ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕ್ವಶನ್ ನಂಬರ್ 16 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕೋ ಫ್ರೆಂಡ್ಲಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಇವುಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಸಾರಿಗೆಯಾಗಿದೆ ಅಂತ ಕೇಳಿದರೆ, ಆಯ್ತಾ. ಒಂದು ಅದೇ ಕ್ವಶನ್ ಯಾವ್ಯಾವ ರೀತಿ ಕೇಳ್ಬೋದು ಅನ್ನೋಕೆ ಇದೊಂದು ಎಕ್ಸಾಂಪಲ್, ಆಯ್ತಾ. ಎಕೋ ಫ್ರೆಂಡ್ಲಿ ಅಂದ್ರೆ ಪೊಲ್ಯೂಷನ್ ಫ್ರೀ ಅಂತ, ಪರಿಸರ ಸ್ನೇಹಿ. ಪೊಲ್ಯೂಷನ್ ಫ್ರೀ ವೆಹಿಕಲ್ ಅಂತ ಕೇಳ್ಬೋದಿತ್ತು, ಆಯ್ತಾ. ಏನು ಮಾಲಿನ್ಯ ರಹಿತ ವಾಹನ ಅಂತ ಲಾಸ್ಟ್ ಟೈಮ್ ಕೇಳಿದ್ರು, ಅದನ್ನೇ ಇನ್ನೊಂದು ರೀತಿ ಕೇಳಿದ್ದಾರೆ. ಎಕೋ ಫ್ರೆಂಡ್ಲಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಪರಿಸರ ಸ್ನೇಹಿ ವಾಹನ ಯಾವುದು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದೆ. ಪೆಟ್ರೋಲ್ ಕಾರ್, ಆಪ್ಷನ್ ಎ. ಆಪ್ಷನ್ ಬಿ, ಡೀಸೆಲ್ ಬಸ್. ಆಪ್ಷನ್ ಸಿ, ಬೈಸಿಕಲ್. ಆಪ್ಷನ್ ಡಿ, ಮೋಟಾರ್ ಸೈಕಲ್ ಅಂದ್ರೆ ಸ್ಕೂಟರ್. ಯಾವ್ದಿರ್ಬೋದು? 5 ಸೆಕೆಂಡ್. 5, 4, 3, 2, 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 17 ನೋಡಿ. ವಿಚ್ ಟ್ರಾನ್ಸ್ಪೋರ್ಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಮೌಂಟೇನ್ಸ್ ರೀಜನ್ ವೇರ್ ರೋಡ್ಸ್ ಆರ್ ಸ್ಟೀಪ್? ಆಯ್ತಾ. ರೋಡ್ಸ್ ಎಲ್ಲ ಹಿಂಗಿರುತ್ತೆ, ಇಳಿಜಾರು, ಆಯ್ತಾ. ಹಿಂಗೆ ಒಂಥರ ಜಾರಬಂಡಿ ಆಡ್ದಂಗೆ ಆಗುತ್ತೆ. ಕಡಿದಾದ ರಸ್ತೆಗಳಿರುವ ಪರ್ವತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಯಾವ ಸಾರಿಗೆಯನ್ನು ಬಳಸಲಾಗುತ್ತದೆ? ಆಯ್ತಾ. ಮೌಂಟೇನ್ ರೀಜನ್, ನೀವೆಲ್ಲ ಬೆಟ್ಟ ಗುಡ್ಡ ನೋಡಿರ್ತೀರ, ಕಾರ್ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಿಂಗೆ, ಆಯ್ತಾ. ತುಂಬಾ ಸ್ಟೀಪ್ ಆಗಿರುತ್ತೆ, ತುಂಬಾ ಇಳಿಜಾರು ಇರುತ್ತೆ. ಅಂತ ಪ್ರದೇಶದಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಬೆಸ್ಟ್ ಅಂತ ಕೇಳಿದರೆ, 1ನೇದು ರೋಪ್ ವೇ, 2ನೇದು ಶಿಪ್ಪು, 3ನೇದು ಮೆಟ್ರೋ, 4ನೇದು ಸಬ್ಮೆರಿನ್. ಯಾವ್ದು ಯೂಸ್ ಮಾಡ್ತೀರಾ? ಸಬ್ಮೆರಿನ್ ಯೂಸ್ ಮಾಡ್ತೀರಾ ಅಂಡರ್ಗ್ರೌಂಡ್ ಅಲ್ಲಿ,
ಪರ್ವತಕ್ಕೆ ಹೋಗೋಕೆ ಅಂಡರ್ಗ್ರೌಂಡ್ ನೀರೊಳಗಡೆ ಸಮುದ್ರದ ಒಳಗಡೆ ಹೋಗ್ತಾರೆ. ಸಬ್ಮೇರಿನ್ ಅಂದ್ರೆ ಸಮುದ್ರದ ಒಳಗಡೆ ಹೋಗುತ್ತೆ, ಅದನ್ನ ಯೂಸ್ ಮಾಡಲ್ಲ. ಮೆಟ್ರೋ ಯೂಸ್ ಮಾಡ್ತೀರಾ, ಆಯ್ತಾ, ಮೆಟ್ರೋ ನಗರ ಪ್ರದೇಶದಲ್ಲಿ ಯೂಸ್ ಮಾಡೋದು. ಶಿಪ್ ಯೂಸ್ ಮಾಡ್ತೀರಾ ಹಡಗು, ಕಡಿದಾದ ರಸ್ತೆಗಳಿರುವ ಪರ್ವತ ಪ್ರದೇಶದಲ್ಲಿ ಹೋಗೋಕೆ ಶಿಪ್ ಯೂಸ್ ಮಾಡಲ್ಲ. ಯಾವ್ದು ಯೂಸ್ ಮಾಡ್ತೀವಿ ನಾವು? ರೋಪ್ ವೇ ಯೂಸ್ ಮಾಡ್ತೀವಿ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 17ಗೆ? ಆಪ್ಷನ್ ಎ. ಕ್ವಶನ್ ನಂಬರ್ 18, ವಿಚ್ ಟ್ರಾನ್ಸ್ಪೋರ್ಟ್ ವುಡ್ ಬಿ ಮೋಸ್ಟ್ ಸೂಟಬಲ್ ಡ್ಯೂರಿಂಗ್ ಫ್ಲಡ್ಸ್? ಪ್ರವಾಹ ಆದಾಗ ಯಾವ ವಾಹನ ಯೂಸ್ ಮಾಡ್ತೀವಿ ನಾವು? ಆಪ್ಷನ್ ಎ ಮೋಟಾರ್ ಸೈಕಲ್, ಆಪ್ಷನ್ ಬಿ ಬೋಟ್, ಆಪ್ಷನ್ ಸಿ ಬಸ್, ಆಪ್ಷನ್ ಡಿ ಬೈಸಿಕಲ್. ಯಾವ ವಾಹನ ಯೂಸ್ ಮಾಡ್ತೀವಿ? 5 ಸೆಕೆಂಡ್ ಟೈಮ್. 5 4 3 2 1. ಆಯ್ತಾ? ಫ್ಲಡ್ ಆದಾಗ ಮೋಟಾರ್ ಸೈಕಲ್ ಯೂಸ್ ಮಾಡೋಕ್ಕಾಗಲ್ಲ, ಇಂಜಿನ್ ಡಮರ್ ಆಗಿರುತ್ತೆ, ನೀರೆಲ್ಲ ಹೋಗಿ ಇಂಜಿನ್ ಡಮರ್ ಆಗಿರುತ್ತೆ. ಬಸ್ಸು ಯೂಸ್ ಮಾಡೋಕ್ಕಾಗಲ್ಲ, ಇಂಜಿನ್ ಡಮರ್ ಆಗುತ್ತೆ. ಬೈಸಿಕಲ್ ಮುಂದೆ ಹೋಗೋಕ್ಕಾಗಲ್ಲ, ನಾವೇನು ಯೂಸ್ ಮಾಡಬೇಕು? ಬೋಟ್ ಯೂಸ್ ಮಾಡಬೇಕು, ದೋಣಿನ ಯೂಸ್ ಮಾಡಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ ವಿಚ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಟ್ರಾವೆಲಿಂಗ್ ಆನ್ ರಿವರ್ಸ್? ನದಿಗಳಲ್ಲಿ ಪ್ರಯಾಣ ಮಾಡಲು ಯಾವ ಸಾರಿಗೆ ವಾಹನವನ್ನು ಬಳಸಲಾಗುತ್ತದೆ? ಎಲ್ಲ ತುಂಬಾ ಸಿಂಪಲ್ ಆಗಿದೆ. ಆಪ್ಷನ್ ಏನು ಬರುತ್ತೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಬೋಟ್, ಆಪ್ಷನ್ ಬಿ ಬಸ್, ಆಪ್ಷನ್ ಸಿ ಮೆಟ್ರೋ, ಆಪ್ಷನ್ ಡಿ ಬೈಸಿಕಲ್. 5 ಸೆಕೆಂಡ್. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನ್ ಕೇಳಿದ್ದಾರೆ ಅಂದ್ರೆ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಅಂದ್ರೆ ಸಾರಿಗೆ ವ್ಯವಸ್ಥೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆ. ಆಪ್ಷನ್ ಬಿ ಟು ಕ್ಯಾರಿ ಪೀಪಲ್ ಅಂಡ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಆಯ್ತಾ? ಮನುಷ್ಯ ಮತ್ತೆ ಪ್ರಾಣಿ ಮತ್ತೆ ವಸ್ತುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಕ್ಕೆ, ಅಂದ್ರೆ ಸಾಗಾಣಿಕೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಆಪ್ಷನ್ ಸಿ ಓನ್ಲಿ ಟು ಪ್ಲೇ, ಆಟ ಆಡಕ್ಕಂತೆ. ಆಯ್ತಾ? ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಏನಕ್ಕೆ ಯೂಸ್ ಮಾಡಿದಾನೆ? ಆಟ ಆಡಕ್ಕಂತೆ. ನಾಲ್ಕನೇದು ಓನ್ಲಿ ಟು ಮೆಜರ್, ಎಷ್ಟು ಉದ್ದ ಐತೆ, ಈ ಸಿಟಿಯಿಂದ ಇನ್ನೊಂದು ಸಿಟಿ ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡಕ್ಕ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರೋದು. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರೋದು ಮೆನ್ ಅಂಡ್ ಮೆಟೀರಿಯಲ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಆಯ್ತಾ? ಕರೆಕ್ಟ್ ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 20ಗೆ? ಆಪ್ಷನ್ ಬಿ.